ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ಹೇಗಿದೆ? ಸುಂದರವಾಗಿದೆಯಾ? ದೊಡ್ಡ ಒಂದು ಕೆರೆ, ಬಹಳ ಸುಂದರವಾಗಿದೆ ಅಲ್ಲ ಈ ಕೆರೆ? ಹಿಂದೆ ನೋಡುತ್ತೀರಲ್ಲ, ಅದೊಂದು ಬೌದ್ಧ ಕೇಂದ್ರ. ಇದು ಮಯನ್ಮಾರ್ ದೇಶದಲ್ಲಿ ಯಾಂಗೂನ್ ಪಟ್ಟಣದಲ್ಲಿ ಇರುವಂಥ ಒಂದು ದೊಡ್ಡ ಕೆರೆ. ಇದು ಆ ಕಾಲದಲ್ಲಿ ಬರ್ಮಾ ಎಂಬುದಾಗಿ ಕರೆಯಲ್ಪಡುತ್ತಾ ಇತ್ತಲ್ವ, ಅದು ಈಗ ಮಯನ್ಮಾರ್ ದೇಶ ಎಂಬುದಾಗಿ ಆಗಿದೆ. ಪೂರ್ವ ಏಷ್ಯಾ ದೇಶಗಳಲ್ಲಿ ಎರಡನೇ ದೊಡ್ಡ ದೇಶ ಈ ಮಯನ್ಮಾರ್ ದೇಶ. ಮೊದಲನೇದಾಗಿ ಇಂಡೋನೇಷ್ಯಾ, ಅದರ ನಂತರ ಈ ಮಯನ್ಮಾರ್ ದೇಶವೇ. ಇದು ಬೌದ್ಧ ಜನರು ಹೆಚ್ಚಾಗಿ ಇರುವಂಥ ಒಂದು ದೇಶ. ಇಲ್ಲಿ 58 ಮಿಲಿಯನ್ ಜನರು ವಾಸವಾಗಿದ್ದಾರೆ. 5,80,00,000 ಜನರು ವಾಸವಾಗಿರುವಂಥ ಒಂದು ದೇಶ ಇದು. ಅದರಲ್ಲಿ 88% ಬೌದ್ಧ ಧರ್ಮವನ್ನು ಹಿಂಬಾಲಿಸುವ ಜನರು, 6% ಕ್ರೈಸ್ತರು ಇದ್ದಾರೆ, 4% ಇಸ್ಲಾಮಿಯರು ಇದ್ದಾರೆ, ಮಿಕ್ಕ ಜನಾಂಗದವರು 2%. ಈ ರೀತಿ ಹಲವು ಜನಾಂಗದವರು ಒಂದಾಗಿ ಸೇರಿ ಬಾಳುತ್ತಾ ಇರುವಂಥ ಒಂದು ದೇಶ ಈ ಮಯನ್ಮಾರ್ ದೇಶ. ಈ ದೇಶದಲ್ಲಿ ಸಮೃದ್ಧಿಯನ್ನು ನಾವು ನೋಡಬಹುದಾಗಿದೆ. ಆ ಬೌದ್ಧ ಕೇಂದ್ರ ಕಾಣುತ್ತಾ ಇದೆಯಲ್ಲ, ಅದರ ಮೇಲ್ಭಾಗ ಅದನ್ನು ಚಿನ್ನದಿಂದ ಅವರು ಲೇಪನ ಮಾಡಿದ್ದಾರಂತೆ. ಹಾಗೆ ಅವರು ಚಿನ್ನವನ್ನು ಕಾಣಿಕೆಯಾಗಿ ಕೊಡುವರಂತೆ. ಕೆಲವರು ಹೇಳುತ್ತಾರೆ ಒಳಗೆ ಟನ್ಗಟ್ಟಲೆ ಚಿನ್ನ, ಅಮೂಲ್ಯವಾದ ವಸ್ತುಗಳೆಲ್ಲ ಇದೆ ಎಂಬುದಾಗಿ. ಸರಿ, ಈ ದೇಶದಲ್ಲಿ ಕರ್ತನನ್ನು ಪ್ರೀತಿಸುವಂತ ಅನೇಕ ಜನರನ್ನು ನಮ್ಮಿಂದ ನೋಡಲು ಸಾಧ್ಯವಾಯಿತು. ಅನೇಕ ಸಭೆಗಳು ಇವೆ. ಬ್ಯಾಪ್ಟಿಸ್ಟ್ ಸಭೆಗಳು ಸುಮಾರು 15,000ಕ್ಕೂ ಹೆಚ್ಚಿನ ಸಭೆಗಳು ಇವೆ. ಇಲ್ಲಿ ಅದೋನಿರಾಮ್ ಜರ್ಸನ್ ಎಂಬಂತ ಮಿಷನರಿ 1700ಗಳಲ್ಲಿ ಬಂದು ಸೇವೆ ಮಾಡಿ ಯೇಸುವಿನ ಪ್ರೀತಿಯನ್ನು ತಿಳಿಸಿ ಅನೇಕ ಜನರು ರಕ್ಷಣೆ ಹೊಂದಿದ್ದಾರೆ. ಅವರ ಮಧ್ಯೆ ಸೇವೆ ಮಾಡೋದಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಕೀರ್ತನೆಗಳು 37:4ನೇ ವಾಕ್ಯ. ದೇವರು ಹೇಳುತ್ತಾರೆ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನನ್ನ ಮಗನೇ, ನಿನ್ನ ಹೃದಯದಲ್ಲಿ ನೀನು ನಿಜವಾಗಿ ಬೇಡಿಕೊಳ್ಳುವಂತ ಕಾರ್ಯ ಇದೆ ಅಲ್ಲವಾ? ಹೊರಗೆ ತಿಳಿಯೋದು, ಹೃದಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೀಯಾ, ಅದು ನಿನಗೆ ಅನುಗ್ರಹಿಸಲ್ಪಡುತ್ತದೆ ಎಂದು. ಮಗನೇ, ನಿನ್ನ ಹೃದಯದಲ್ಲಿ ಬೇಡಿಕೊಳ್ಳುವಂತ ಇಷ್ಟಾರ್ಥಗಳನ್ನು ನೆರವೇರಿಸುವೆನು ಎಂಬುದಾಗಿ. ಆದರೆ ನೀನೊಂದನ್ನು ಮಾಡಬೇಕು. ಏನ್ ಮಾಡಬೇಕು? ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನೀವು ಕರ್ತನಲ್ಲಿ ಸಂತೋಷವಾಗಿದ್ದರೆ ಮಾತ್ರವೇ ನೆರವೇರಿಸುವರಂತೆ. ಈಗ ತಿಳಿಯುತ್ತಾ ನಾನು ಯಾಕೆ ಸಂತೋಷವಾಗಿರಿ ಎಂದು ಹೇಳುತ್ತೇನೆ? ಹರ್ಷಿಸಿರಿ, ಸಂತೋಷವಾಗಿರಿ ಎಂಬುದಾಗಿ ಯಾಕೆ ಹೇಳುತ್ತೇನೆ ಅಂದರೆ, ನೀವು ಸಂತೋಷವಾಗಿದ್ದರೆ ಮಾತ್ರವೇ ನೀವು ಬೇಡಿಕೊಳ್ಳುವುದನ್ನು ಕರ್ತನು ನಿಮಗೆ ಅನುಗ್ರಹಿಸುವನು. ನೀವು ಸಂತೋಷವಾಗಿ ಇರುವಾಗ ದೇವರ ಮೇಲಿರುವಂತಹ ನಂಬಿಕೆಯನ್ನು ಪ್ರಕಟಪಡಿಸುತ್ತಾ ಇದ್ದೀರಿ. ಆತನು ನನಗೆ ಇದ್ದಾನೆ, ನೋಡಿಕೊಳ್ಳುತ್ತಾನೆ, ನಾನು ಸಂತೋಷವಾಗಿ ಇರುತ್ತೇನೆ. ಸಮಸ್ಯೆಗಳಿದೆ, ಕೊರತೆಗಳಿದೆ, ಇಕ್ಕಟ್ಟುಗಳಿದೆ, ಎಲ್ಲ ಇರಲಿ, ಆದರೆ ಯೇಸು ಸಂಗಡ ಇದ್ದಾನಲ್ಲ. ಆ ಒಂದು ಸಂತೋಷವನ್ನು ನೀವು ಪ್ರಕಟಿಸುವಾಗ ನಂಬಿಕೆಯನ್ನು ಪ್ರಕಟಿಸುತ್ತಾ ಇದ್ದೀರಿ. ಆಗ ಯೇಸು ಅಲ್ಲಿ ಅದ್ಭುತ ಮಾಡುವನು. ನೀವು ದುಃಖವಾಗಿ ಶೋಕವಾಗಿದ್ದರೆ ಏನರ್ಥ? ಅಪನಂಬಿಕೆಯನ್ನು ಪ್ರಕಟಿಸುತ್ತಾ ಇದ್ದೀರಿ. ಆಗ ದೇವರು ಕೇಳುವರು, ನಾನು ಎಲ್ಲಿ ಹೋದೆ? ನಾನು ನಿನ್ನೊಂದಿಗೆ ಇದ್ದೇನಲ್ಲ, ನಾನು ಅದ್ಭುತ ಮಾಡುತ್ತೇನಲ್ಲ, ಯಾಕೆ ದುಃಖವಾಗಿ ಇದ್ದೀಯಾ, ಶೋಕವಾಗಿದ್ದೀಯಾ ಎಂದು ಕೇಳುವರಲ್ವ? ಈಗ ದೇವರು ಹೇಳುತ್ತಾರೆ, ಮಗನೇ, ಮಗಳೇ, ಸಂತೋಷವಾಗಿರೋ, ನಾನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವೆನು ಎಂಬುದಾಗಿ. ನಿಮ್ಮ ಸಂತೋಷವನ್ನು ಪ್ರಕಟಪಡಿಸುವಿರಾ? ನಗಿರಿ, ಸಂತೋಷವಾಗಿ ಆತನನ್ನು ಸ್ತುತಿಸಿರಿ. ದೇವರೇ, ಸಂತೋಷವಾಗಿದ್ದೇನೆ ಹೇಳಿರಿ ಎಂದಾದರೂ ಹೇಳಿದ್ದೀರಾ? ನಾನು ದೇವರ ಸಮ್ಮುಖಕ್ಕೆ ಹೋಗುವಾಗ ಪದೇ ಪದೇ ಹೇಳುವೆ, ದೇವರೇ, ನಾನು ಬಹಳ ಸಂತೋಷವಾಗಿದ್ದೇನೆ, ನನ್ನನ್ನು ಸಂತೋಷವಾಗಿಟ್ಟಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುವೆ. ಅದು ಆತನನ್ನು ಸಂತೋಷಪಡಿಸುವುದು. ಹೇಳಿರಿ ಬಾಯಿ ತೆರೆದು, ಯೇಸುವೆ, ನೀವು ನನ್ನನ್ನು ಸಂತೋಷವಾಗಿ ಇಟ್ಟಿದ್ದೀರಿ. ಕಷ್ಟಗಳು, ಸಮಸ್ಯೆಗಳು, ಅವಶ್ಯಕತೆಗಳೆಲ್ಲ ಇದ್ದರೂ ಕೂಡ ನನ್ನನ್ನು ಸಂತೋಷವಾಗಿ ಇಡುವುದರಲ್ಲಿ ನೀವು ಗಮನ ಕೊಡುತ್ತಾ ಇದ್ದೀರಿ. ನಿಮ್ಮಲ್ಲಿ ನಾನು ಸಂತೋಷವಾಗಿದ್ದೇನೆ, ನೀವು ನನ್ನ ಸಂಗಡ ಇದ್ದೀರಿ, ಅದೇ ನನಗೆ ಸಂತೋಷ ಎಂಬುದಾಗಿ ಹೇಳಿರಿ. ಆ ಸಂತೋಷವನ್ನು ನೋಡಿ ದೇವರು ನಿಮಗೆ ಅದ್ಭುತ ಮಾಡುತ್ತಾರೆ. ಹೇಳುವಿರಾ? ಈಗ ದೇವರನ್ನು ನೋಡಿ ಹೇಳಿರಿ, ಯೇಸುವೆ, ನಿಮ್ಮಲ್ಲಿ ನಾನು ಸಂತೋಷವಾಗಿದ್ದೇನೆ, ದುಃಖಿಸುವುದಿಲ್ಲ, ಭಯಪಡುವುದಿಲ್ಲ, ಕಳವಳಗೊಳ್ಳುವುದಿಲ್ಲ, ಯಾಕಂದ್ರೆ ನೀವು ಸಂಗಡ ಇದ್ದೀರಿ, ನನ್ನೊಂದಿಗೆ ಇದ್ದೀರಿ. ನಿಮ್ಮಲ್ಲಿ ನಾನು ಸಂತೋಷವಾಗಿದ್ದೇನೆ, ಉಲ್ಲಾಸವಾಗಿದ್ದೇನೆ. ನಾನು ಬೇಡಿಕೊಳ್ಳುವಂತ ಎಲ್ಲ ಕಾರ್ಯಗಳನ್ನು ನೀವು ನನಗೆ ಅನುಗ್ರಹಿಸಲಿದ್ದೀರಿ. ಇಂದು ನಾನು ಅದ್ಭುತವನ್ನು ನೋಡಲಿದ್ದೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.